ವೆಲ್ಕಮ್ ಟು ದ ಗಣೇಶ್ ವಿಡಿಯೋನ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಇಂಡಿಯಾ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ, ನಾನು ಇಂಡಿಯಾ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಒಟ್ಟಿನಲ್ಲಿ ಇಲ್ಲಿ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಅಡ್ವಾಂಟೇಜ್ ಇತ್ತೇನೋ, ನಾನು ಮೊಹಮ್ಮದ್ ಸಿಮಿ ಆಡಿಸ್ತಾರೆ ಟೀಮಲ್ಲಿ ಅಂತ ಅಂದ್ಕೊಂಡಿದ್ದೆ. ಟೀಮಿಂಗ್ ಚೇಂಜು ಒಂದು ಲೆವೆಲ್ಗೆ ಟೀಮ್ ಚೇಂಜ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮೊಹಮ್ಮದ್ ಶಮಿನ ಚೇಂಜ್ ಮಾಡಿದ್ರು. ಇಲ್ಲಿ ವರುಣ್ ಚಕ್ರವರ್ತಿನ ತಗೊಬಂದ್ರು, ಮೊಹಮ್ಮದ್ ಶಮಿ ಜಾಗಕ್ಕೆ ರವಿ ವಿಷ್ಣುವಿನ ತಗೊಬಂದ್ರು. ಒಟ್ಟಿನಲ್ಲಿ ಇಂಡಿಯಾದವರು ಒಟ್ಟಿನಲ್ಲಿ ಮೇನ್ ಇಲ್ಲಿ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಬ್ಯಾಟಿಂಗ್ ಆಡಿದ ಇಂಗ್ಲೆಂಡು. ಇಲ್ಲಿ ಅಂಥ ಓಪನಿಂಗ್ ಏನು ಬರಲಿಲ್ಲ. ಒಟ್ಟಿನಲ್ಲಿ ಇಂಗ್ಲೆಂಡು ನೋಡೋದಾದರೆ ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಅಂತ ಆಟ ಆಡಲಿಲ್ಲ ಅನ್ಬೋದು. ಯಾಕೆಂದರೆ ಇಂಗ್ಲೆಂಡ್ ಅವರು ಇಲ್ಲಿ ಫಸ್ಟ್ ಓವರಲ್ಲಿ 1ನೇ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಎರಡನೇ ಓವರಲ್ಲಿ 2ನೇ ವಿಕೆಟು, 3ನೇ ಓವರಲ್ಲಿ 3ನೇ ವಿಕೆಟು. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಿಡಲ್ ಓವರಲ್ಲಿ ಅಷ್ಟೇ ಚೆನ್ನಾಗಿ ಓಪನಿಂಗ್ ಸಿಕ್ತು ಅನ್ಬೋದು. ಒಟ್ಟಿನಲ್ಲಿ ಓಪನಿಂಗ್ ಬ್ಯಾಟಿಂಗು ಅಂಥದ್ದೇನು ಕ್ಲಿಕ್ ಆಗಲಿಲ್ಲ. ಬಂದರೆಲ್ಲ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ಜಾಸ್ ಬಟ್ರಲ್ಲು ಮತ್ತು ಆರಿಬ್ರುಕ್ ಅವರಿಬ್ಬರು ಪಾರ್ಟ್ನರ್ಶಿಪ್ಪು ಮ್ಯಾಚ್ ಆಯಿತು ಹೊರತು ಇನ್ನು ಬಂದವರೆಲ್ಲ ಮುಗ ಸರ್ಕು ಹೋದ್ರು ಅನ್ಬೋದು. RCB ಬ್ಯಾಟ್ಸ್ಮನ್ಗಳ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಏನು ಅಂಥದ್ದೇನು ಆಡಲಿಲ್ಲ. ಒಟ್ಟಿನಲ್ಲಿ ನಾನು ಆಡ್ತಾರೆ ಅಂದ್ಕೊಂಡಿದ್ದೆ RCB ಬ್ಯಾಟ್ಸ್ಮನ್ ಬಗ್ಗೆ, ಅಂಥದ್ದೇನು ಆಡಲಿಲ್ಲ ಗುರು. ಇಲ್ಲಿ ಜಾಸ್ ಬಟ್ರಲ್ ಹಾಫ್ ಸೆಂಚುರಿ ಮಾಡಿದ್ರೆ 2 6 8 4 ಒಟ್ಟಿನಲ್ಲಿ 68 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಆರಿಬ್ರುಕ್ ಅಷ್ಟೇ 17 ರನ್ ಹೊಡೆದ್ರು. ಇನ್ನು ಬಂದರೆಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಆರ್ಯ ಬಟ್ರಲ್ ಮತ್ತು ಜಾಸ್ ಬಟ್ರಲ್ ಬಿಟ್ರೆ ಇನ್ಯಾರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಒಟ್ಟಿನಲ್ಲಿ ಇಂಗ್ಲೆಂಡು ಒಂದು ಒಳ್ಳೆ ಟಕ್ಕರ್ ಟೀಮ್ ಅಂದ್ಕೊಂಡಿದ್ದೆ. ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಇಂಗ್ಲೆಂಡರು ಟಕ್ಕರ್ ಕೊಡ್ತಾರೆ ಅಂತ. ಇಲ್ಲಿ ಇಡನ್ ಗಾರ್ಡನಲ್ಲಿ ಏನು ಮ್ಯಾಟ್ರ್ ಆಯಿತು ಅಂದರೆ ಸ್ಪಿನ್ನಿಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಆಯಿತು. ಒಟ್ಟಿನಲ್ಲಿ ಇಂಡಿಯಾದವರು ಸ್ಪೀಡ್ ಬೌಲಿಂಗಿಂತ ಸ್ಪಿನ್ನಿಂಗ್ಗೆ ಚೆನ್ನಾಗಿ ಚಾನ್ಸ್ ಕೊಟ್ಟರು. ಅದರಿಂದನೇ ಮ್ಯಾಚು ಒಂಚೂರು ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಅಟ್ಲೀಸ್ಟ್ ನಾನು ಒಂದು 130 140 ಹೇಳಿದ್ದೆ. ಒಟ್ಟಿನಲ್ಲಿ 132 ಹೊಡಿತಾರೆ ಅಂತ, ಇಷ್ಟರ ಮಟ್ಟಿಗೆ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಆಯಿತು. ಜಾಸ್ ಬಟ್ರಲ್ಲಿ ಇದಕ್ಕೆ 132 ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲ 110ಕ್ಕೆ ಎಲ್ಲರೂ ಬಂದವರೆಲ್ಲ ಲಾಸ್ಟ್ವರೆಗೂ ಇತ್ಕೊಂಡು ಆದರೂ ಆಲ್ಔಟ್ ಆದರು. ಒಟ್ಟಿನಲ್ಲಿ ಇಂಗ್ಲೆಂಡವರು ಇಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇನ್ನೂ 4 ಮ್ಯಾಚ್ ಇದೆ ಟೋಟಲ್. 5 ಮ್ಯಾಚಲ್ಲಿ ಇಂಡಿಯಾ 1 ಮ್ಯಾಚ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಇನ್ನೂ ಚಾನ್ಸ್ ಇದೆ, ಬೇಜಾನ್ ಚಾನ್ಸ್ ಇದೆ. ಇನ್ನೂ ಇಂಗ್ಲೆಂಡ್ ಪ್ರೂವ್ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದ ಮೇಲೆ ಒಂದು ಸೈಡ್ ಮಾಡೋ ಮ್ಯಾಚು ಸಿಕ್ಕಾಬಟ್ಟೆ ಆಗ್ತಿದೆ ಅನ್ಬೋದು. ಒಟ್ಟಿನಲ್ಲಿ T20 ವರ್ಲ್ಡ್ ಕಪ್ ಗೆದ್ದ ಮೇಲೆ ಇಂಡಿಯಾದವರು ಬೇರೆ ಥರ ಲುಕ್ನೇ ಕಾಣ್ತಿದ್ದಾರೆ, ಒಳ್ಳೆ ಫಾರ್ಮಲ್ಲಿ ಕಾಣ್ತಿದ್ದಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಅಕ್ಷಯ್ ಪಟೇಲ್ ಒಳ್ಳೆ ಓವರ್ ಮಾಡಿದ್ರು ಅನ್ಬೋದು. ಇಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡೋದ್ರೆ ಇಲ್ಲಿ ಹರ್ಷಲ್ ಸಿಂಗ್ 2 ಮುಖ್ಯವಾದ ವಿಕೆಟ್ಗಳನ್ನ ತಕ್ಕೊಟ್ರು ಅನ್ಬೋದು. ಅವರು ಎಲ್ಲರಿಗಿಂತ ಕಣಗರನ್ನ ಹೊಡೆಸ್ಕೊಂಡ್ರು, 4 ಓವರ್ ಕ್ಲಿಯರ್ ಮಾಡಿದ್ರು. ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ರನ್ ಹೊಡೆಸ್ಕೊಂಡಿದ್ದು. ಇಲ್ಲಿ ಹಾರ್ದಿಕ್ ಪಾಂಡ್ಯ 42 ರನ್ ಹೊಡೆಸ್ಕೊಂಡ್ರು. ಲಾಸ್ಟ್ 2 ಓವರಲ್ಲಿ 2 ವಿಕೆಟ್ನ ತಕ್ಕೊಟ್ರು. ಇಲ್ಲಿ ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು. ಇಲ್ಲಿ 3 ವಿಕೆಟು ಎಲ್ಲರಿಗಿಂತ ಅವರು ಜಾಸ್ತಿ ವಿಕೆಟ್ನ ತೆಗೆದ್ರು, 3 ವಿಕೆಟ್ಗಳ ತಕ್ಕೊಟ್ರು. ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ 2 ವಿಕೆಟ್ನ ತೆಗೆದ್ರು. ಇಲ್ಲಿ ರವಿ ವಿಷ್ಣು ಚೆನ್ನಾಗಿ ಓವರ್ನ ಮಾಡಿದ್ರು ಅನ್ಬೋದು. ಅಂತ ರನ್ನೇನು ಹೊಡೆಸ್ಕೊಳ್ಳಿಲ್ಲ, ಚೆನ್ನಾಗಿ 3 ಸ್ಪಿನ್ನಿಂಗ್ ಬೌಲಿಂಗ್ ಚೆನ್ನಾಗಿತ್ತು. ವರುಣ್ ಚಕ್ರವರ್ತಿ, ಅಕ್ಷಯ್ ಪಟೇಲ್, ರವಿ ವಿಷ್ಣವಿ. ಇಂಡಿಯಾದವರು ಸ್ಪಿನ್ನಿಂಗ್ ಮೇಲೆ ಸಿಕ್ಕಾಬಿಟ್ಟೆ ನಂಬಿಕೆ ಇಟ್ಟು ಇವ್ರು 3 ಜನನ ಕರ್ಕೊಬಂದರು. ಅವ್ರ ನಂಬಿಕೆನ ಇವರು ಉಳಿಸ್ಕೊಂಡ್ರು. ಇಲ್ಲಿ ನಾನು ಮೊಹಮ್ಮದ್ ಸಿಮ್ನ ಕರ್ಕೊಬರ್ತಾರೆ ಅಂದ್ಕೊಂಡಿದ್ದೆ, ಇವ್ರು ಕರ್ಕೊಬರಲಿಲ್ಲ. ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ಚಾನ್ಸ್ ಕೊಟ್ಟರು, ಹರ್ಷಲ್ ಸಿಂಗ್ಗೆ ಚಾನ್ಸ್ ಕೊಟ್ಟಿದ್ರು. ಮೇನ್ ಗುರು ಇಲ್ಲಿ ಇಂಡಿಯಾ ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಅಂತ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು ಒಟ್ಟಿನಲ್ಲಿ ಇಂಡಿಯಾಗೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಇಂಗ್ಲೆಂಡ್ ಕ್ರೂಲೆಸ್ ಆಗ್ಬಿಟ್ರು. ಒಂದು ಸೈಡ್ ಮ್ಯಾಚು ಇಷ್ಟು ಬೇಗ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ 132ನ ಇಂಡಿಯಾದವರು ಟಾರ್ಗೆಟ್ ಮಾಡಿ, ಒಟ್ಟಿನಲ್ಲಿ ಮೇನ್ ಗುರು 132ನ ಇಂಡಿಯಾದವರು ಚೇಸ್ ಮಾಡಕ್ಕೆ ಬಂದರು. ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು ಸಂಜು ಸ್ಯಾಮ್ಸಂಗ್ ಮತ್ತು ಅಭಿಷೇಕ್ ಶರ್ಮಾ. ಮೇನ್ ಗುರುಲಿ ಸಂಜು ಸ್ಯಾಮ್ಸಂಗು ಸಿಕ್ಕಾಪಟ್ಟೆ ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರು ಅನ್ಬೋದು. ಒಂದು 4 4 6ನ ಹೊಡೆದ್ರು. ಒಟ್ಟಿನಲ್ಲಿ
ಅವರು ಒಟ್ಟಿನಲ್ಲಿ ಇವರಿಬ್ಬರು ಸಿಕ್ಕಾಪಟ್ಟೆ ಪಾರ್ಟ್ನರ್ಶಿಪ್ನ ತೋರಿಸಿದ್ಕೇನೆ ಇಂಡಿಯಾ ಇಷ್ಟು ಚೆನ್ನಾಗಿ ಬಂದರು ಅಂದ್ಬಿಟ್ಟು ಇದು ಇಂಡಿಯಾಗೆ ಸಿಕ್ಕಾಪಟ್ಟೆ ಈಸಿ ಸ್ಕೋರು. ಒಟ್ಟಿನಲ್ಲಿ 133 ಈಸಿ ಸ್ಕೋರ್ ಆಯಿತು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗಿಂದನೇ ಇಷ್ಟು ಕಡಿಮೆ ಸ್ಕೋರ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಂಗ್ಲೆಂಡು, ಇದರಿಂದನೇ ಮೋಸ್ಟ್ಲಿ ಈ ಇಂಗ್ಲೆಂಡ್ ಅವರು ಸಿಕ್ಕಾಪಟ್ಟೆ ಕಡಿಮೆ ಸ್ಕೋರ್ ಆಯಿತು ಅನ್ನೋದಕ್ಕಿಂತ ಇಲ್ಲಿ ಇಂಗ್ಲೆಂಡ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಿಲ್ಲ, ಅದರಿಂದನೇ ಕಡಿಮೆ ಸ್ಕೋರ್ ಆಯಿತು ಅನ್ನೋದಕ್ಕಿಂತ ಇಲ್ಲಿ ಜಾಸ್ ಬಟ್ಲರ್ ಬಿಟ್ರೆ ಇನ್ನು ಮಿಕ್ತವ್ರು ಯಾರು ಅಂತ ಹೇಳ್ಕೊಳ್ಳೋರು ನೋಡಿಲ್ಲ, ಅದರಿಂದನೇ ಈ ಇಂಗ್ಲೆಂಡ್ಗೆ ಕಷ್ಟ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪವರ್ ಪ್ಲೇಯಲ್ಲಿ ಸಂಜು ಸ್ಯಾಮ್ಸಂಗ್ ವಿಕೆಟ್ ತೆಗೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಇಲ್ಲಿ ಅಭಿಷೇಕ್ ಶರ್ಮಾ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಮೇನು ಇಲ್ಲಿ 8 6 5 4ನ ಹೊಡೆದ್ರು, 34 ಬಾಲ್ಗೆ 76 ರನ್ನ. ಇಲ್ಲಿ ಬಂದವ್ರಿಗೆಲ್ಲ ಹುಚ್ಚಿ ಕೆಡಗಿದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಿಲ್ಲ. ಇಲ್ಲಿ ಜೋಪ್ರಾ ಆರ್ಚರ್ ಬಂದರೆ ಇನ್ನು ಮಿಕ್ತವರೆಲ್ಲ ಮಾರ್ಕ್ವುಡ್ ಆಗಲಿ, ಇನ್ನು ಮಿಕ್ತವರೆಲ್ಲ ಯಾರು ಅಂತ ಲಿವಿಂಗ್ಸ್ಟನ್ ಆಗಲಿ ಯಾರು ಅಂತ ಪರಿಣಾಮ ಬೀಳಿಲ್ಲ ಅನ್ಬೋದು. ಜೋಪ್ರಾ ಆರ್ಚರ್ ಜಸ್ಟ್ 2 ವಿಕೆಟ್ನ ತೆಗೆದ್ರು ಅಷ್ಟೇ ಹೊರತು ಅಂತ ಹೇಳ್ಕೊಳ್ಳೋ ಬೌಲಿಂಗು ಇಂಗ್ಲೆಂಡ್ ಕಡೆ ಬರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಸಂಜು ಸ್ಯಾಮ್ಸಂಗು ಅಭಿಷೇಕ್ ಶರ್ಮಾ ಅವರಿಬ್ಬರು ಸಿಕ್ಕಾಪಟ್ಟೆ ಓಪನಿಂಗ್ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಮಿಡಲ್ ಓವರಲ್ಲಿ ಸೂರ್ಯಕುಮಾರ್ ಅದು ಬೇಗನೆ ಔಟ್ ಆದರು, ಅದೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಳ್ಳೆ ಕ್ಯಾಪ್ಟನ್ಸಿ ಇತ್ತು, ಒಟ್ಟಿನಲ್ಲಿ ಬೇಗನೆ ಔಟ್ ಆದ ಅದೇನು ಮ್ಯಾಟ್ರ್ ಆಗಲಿಲ್ಲ, ಕಡಿಮೆ ಸ್ಕೋರ್ ಇತ್ತಲ್ಲ ಅದರಿಂದನೇ ಅವ್ರು ಬೇಗ ಔಟ್ ಆದರೆ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಈ ಇನ್ನಿಂಗ್ಸ್ನ ಮೇನ್ ಮುಖ್ಯ ಪಾಯಿಂಟ್ ಅಂದರೆ ಇಲ್ಲಿ ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ಆಡಿದ್ರು, 79 ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಬಂದು ಬೌಲಿಂಗ್ ಎಲ್ಲ ಎರಾಬಿರಿ ಹೊಡೆದ್ರು. ಒಟ್ಟಿನಲ್ಲಿ 79 ರನ್ ಹೊಡೆದ್ರು. ನಾನೇನೋ ಒಂದು 100 ಮಾಡ್ತಾರೆ ಅನ್ಬೋದಿತ್ತು, ರನ್ ಕಡಿಮೆ ಇರೋದ್ರಿಂದ ಇವರು 100ನ ಮಿಸ್ ಮಾಡಿಕೊಂಡ್ರು, 6 ಸೆಂಚುರಿನ ಹೊಡೆದ್ರು. ಈ ಸಂಜು ಸ್ಯಾಮ್ಸಂಗ್ ಅಷ್ಟೇ ಅಗ್ರೆಸಿವ್ನೆಸ್ ಆಗಿ ಹೋಗಿ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ಗೊತ್ತಿತ್ತು, ಇಷ್ಟು ಒಂದು ಸೈಡ್ ಮ್ಯಾಚ್ನ ಮಾಡ್ತಾರೆ ಅಂತ, ಇಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇಂಡಿಯಾಗೆ 7 ವಿಕೆಟ್ಗಳ ಭರ್ಜರಿ ಜಯ. ಇನ್ನೊಂದು ಹೇಳೋದಾದರೆ ಒಟ್ಟಿನಲ್ಲಿ ಇಂಡಿಯಾ 13 ಓವರ್ಗೆ ಮುಗಿಸ್ಬಿಟ್ಟಿದ್ರು. ಇಂಗ್ಲೆಂಡ್ 20 ಓವರ್ ಹೊಡೆಯಷ್ಟರಲ್ಲಿ 132 ಹೊಡೆದಿದ್ರು. ಒಟ್ಟಿನಲ್ಲಿ 7 ವಿಕೆಟ್ಗಳ ಭರ್ಜರಿ ಜಯ ಆಯಿತು. ಒಂದು ಸೈಡ್ ಮ್ಯಾಚ್ ಆಗಿತ್ತು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಒಂದು ಸೈಡ್ ಮ್ಯಾಚು 10ನೇ 7ನೇ ಓವರ್ಗೆ ಆಲ್ಮೋಸ್ಟ್ 10ನೇ ಓವರ್ಗೆ ಆಲ್ಮೋಸ್ಟ್ ಒಂದು ಸೈಡ್ ಮ್ಯಾಚ್ ಆಗಿಬಿಟ್ಟಿತ್ತು. ಅದರಿಂದನೇ ಇಂಡಿಯಾ ಈಸಿಯಾಗಿ ಗೆದ್ದರು. ಮೇನು ಇಲ್ಲಿ ಅಭಿಷೇಕ್ ಶರ್ಮಾಗೆ ಕ್ರೆಡಿಟ್ ಕೊಡಲೇಬೇಕು, ಅಷ್ಟು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತು ಗುರು, 133ಗಳ ಭರ್ಜರಿ ಜಯ. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ 1000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕು ಮಾಡ್ತಿಲ್ಲ, ಶೇರು ಮಾಡ್ತಿಲ್ಲ. ಮತ್ತು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಬೇಗ ಅಪ್ಡೇಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.